ನಿಮ್ಗೆ 2026ರಲ್ಲಿ ರಿಯಲ್ ಟ್ರಾನ್ಸ್‌ಫಾರ್ಮೇಷನ್ ಬೇಕಾ? ಹಾಗಾದ್ರೆ ನಾನು ಈ ವಿಡಿಯೋದಲ್ಲಿ ಹೇಳೋ ಚಾಲೆಂಜಸ್‌ನ ಇವತ್ತಿನಿಂದಲೇ ಅಕ್ಸೆಪ್ಟ್ ಮಾಡಿ. 21 ದಿನ ನೀವು ಯಾವ ವಿಷಯದಲ್ಲೂ ಯಾರ ಮೇಲೂ ಕಂಪ್ಲೇಂಟ್ ಮಾಡಬಾರ್ದು. ಅದು ಮಾತಲ್ಲೇ ಆಗ್ಬೋದು, ಮನ್ಸಲ್ಲೇ ಆಗ್ಬೋದು ಅಥವಾ ಸೋಷಿಯಲ್ ಮೀಡಿಯಾದಲ್ಲೇ ಆಗ್ಲಿ. ಇವಾಗ ನೀವೇನಾದ್ರೂ ಒಂದು ಕಷ್ಟದಲ್ಲಿದ್ದೀರಾ, ನಿಮ್ ಸಿಚುವೇಶನ್ ಒಂದ್ ಚೆನ್ನಾಗಿರಲ್ಲ ಅನ್ಕೊಳ್ಳಿ. ಆ ಸಿಚುವೇಶನ್‌ಗೆ ಅವರೇ ಕಾರಣ, ಇವರೇ ಕಾರಣ, ಅವರಿಂದಲೇ ಹಿಂಗಾಗಿದ್ದು, ಇವರಿಂದಲೇ ಹಂಗಾಗಿದ್ದು ಅಂತ ಯಾರನ್ನೂ ಬ್ಲೇಮ್ ಮಾಡಬಾರ್ದು. ಏನ್ ಪರಿಸ್ಥಿತಿ ಇದೆ ಅದನ್ನ ಅಕ್ಸೆಪ್ಟ್ ಮಾಡಿ ಅದಕ್ಕೆ ಸೊಲ್ಯೂಷನ್ ಏನಿದೆ ಅಂತ ನೋಡ್ಬೇಕು. ಪಾಸಿಟಿವ್ ಆಗಿ ತಗೋಬೇಕು. ನಂಗೆ ಯಾಕೆ ಹಿಂಗಾಗುತ್ತೆ ಅಂತ ಹಂಗೆ ಹಿಂಗೆ ಅಂತ ನೆಗೆಟಿವ್ ಆಗಿ ಥಿಂಕ್ ಮಾಡಬಾರ್ದು. ಅದೊಂದು ಬ್ಯಾಡ್ ಹ್ಯಾಬಿಟ್ ಇದ್ದಂಗೆ. ನಂಗೆ ಯಾಕಿಂತ ಕಷ್ಟ ಬಂದಿದೆ ಅಂತ ಥಿಂಕ್ ಮಾಡೋ ಬದಲು ಏನೋ ಒಂದು ಕಲ್ಸಕ್ಕೋಸ್ಕರ ನನ್ಗೆ ಈ ಸಿಚುವೇಶನ್ ಬಂದಿದೆ ಅಂತ ಪಾಸಿಟಿವ್ ಆಗಿ ಥಿಂಕ್ ಮಾಡ್ಬೇಕು. ಇದ್ರಿಂದ ನಿಮ್ಗೆ ನೆಗೆಟಿವಿಟಿ ದೂರ ಆಗುತ್ತೆ. ನಿಮ್ ಮೈಂಡ್ ಬರ್ತಾ ಬರ್ತಾ ಪ್ರಾಬ್ಲಮ್ ಬದಲು ಸೊಲ್ಯೂಷನ್ ಕಡೆ ಫೋಕಸ್ ಮಾಡುತ್ತೆ. 21 ದಿನ ಚಾಲೆಂಜ್ ಅಲ್ಲಿ ನೀವೇನಾದ್ರೂ ಬೇರೆಯವ್ರ ಬಗ್ಗೆ ಕಂಪ್ಲೇಂಟ್ ಮಾಡೋದೇ ಆಗ್ಲಿ ಅಥವಾ ಬೇರೆಯವ್ರನ್ನ ಬ್ಲೇಮ್ ಮಾಡೋದೇ ಆಗ್ಲಿ ಇಲ್ಲ ಏನಾದ್ರು ನೆಗೆಟಿವ್ ಥಿಂಕ್ ಮಾಡೋದೇ ಆಗ್ಲಿ ಒಂದ್ ದಿನ ಆದ್ರೂ ಮಿಸ್ ಆಗಿ ಮಾಡಿದೀರಾ ಅಂದ್ರೆ ಮತ್ತೆ ಫಸ್ಟ್ ದಿನದಿಂದ ಸ್ಟಾರ್ಟ್ ಮಾಡ್ಬೇಕಾಗುತ್ತೆ. ಸೆಕೆಂಡ್ ಚಾಲೆಂಜ್ ಬಂದು 75 ಡೇಸ್ ಆರ್ಟ್ ಚಾಲೆಂಜ್. 75 ಆರ್ಟ್ ಚಾಲೆಂಜ್ ಇದು ನಾರ್ಮಲ್ ಚಾಲೆಂಜ್ ತರ ಅಲ್ಲ. ತುಂಬಾ ಕಟ್ಟುನಿಟ್ಟಾಗಿ ಡೈಲಿ ಫಾಲೋ ಮಾಡ್ಬೇಕು. 75 ದಿನದವರೆಗೂ ನೀವು ಯಾವುದೇ ಎಕ್ಸ್ಕ್ಯೂಸಸ್ ಕೊಡಂಗಿಲ್ಲ. ನಿಮಗೆ ಮೂಡ್ ಇರ್ಲಿ ಅಥವಾ ಮೋಟಿವೇಶನ್ ಇರ್ಲಿ ಬಿಡ್ಲಿ ಕಂಪಲ್ಸರಿ ಮಾಡ್ಲೇಬೇಕು. ನೀವು 75 ದಿನ ಬೆಳಗ್ಗೆ ಬೇಗ ಎದ್ದೇಳ್ಬೇಕು. ಹೆಚ್ಚು ಪ್ರಮಾಣದಲ್ಲಿ ಆದಷ್ಟು ಜಾಸ್ತಿ ನೀರ್ ಕುಡಿಬೇಕು. ವರ್ಕೌಟ್ ಅಂತೂ ಕಂಪಲ್ಸರಿ ಮಾಡ್ಬೇಕು. ಅದು ಇಂಡೋರ್ ಆಗಿರ್ಬೋದು ಔಟ್ಡೋರ್ ಆಗಿರ್ಬೋದು ಎಕ್ಸರ್ಸೈಸ್ ಮಾಡ್ಬೇಕು ಕಂಪಲ್ಸರಿ. ಮತ್ತೆ 10 ಪೇಜ್ ಡೈಲಿ ಬುಕ್ಸ್ ಇದು ಸೆಲ್ಫ್ ಇಂಪ್ರೂವ್ಮೆಂಟ್ ಆಗಿರ್ಬೋದು ಅಥವಾ ಯಾವುದೇ ತರದ ನಿಮ್ಗೆ ಇಷ್ಟ ಆಗಿರೋ ಬುಕ್ಸ್ ಆಗಿರ್ಬೋದು ಒಟ್ಟಿಗೆ 10 ಪೇಜಸ್ ರೀಡ್ ಮಾಡ್ಬೇಕು ಡೈಲಿ. ಪೌಷ್ಟಿಕ ಆಹಾರ ಮಾತ್ರ ತಿನ್ಬೇಕು. ಯಾವುದೇ ತರದ ಜಂಕ್ ಫುಡ್ ತಿನ್ನಂಗಿಲ್ಲ. ಈ 75 ದಿನದಲ್ಲಿ ಒಂದಿನ ಏನಾದ್ರೂ ನೀವು ಮಿಸ್ ಆಗಿ ಏನಾದ್ರೂ ಸ್ಕಿಪ್ ಮಾಡಿದೀರಾ ಅಂದ್ರೆ ಈ ಹ್ಯಾಬಿಟ್ಸ್ ನ ಡೇ 1 ಇಂದ ಮತ್ತೆ ಸ್ಟಾರ್ಟ್ ಮಾಡ್ಬೇಕಾಗುತ್ತೆ. 75 ಡೇಸ್ ಕಂಪ್ಲೀಟ್ ಆಗೋ ಅಷ್ಟರಲ್ಲಿ ನಿಮ್ ಬಾಡಿ ಮೈಂಡ್ ಲೈಫ್ ಎಲ್ಲ ಚೇಂಜ್ ಆಗಿರುತ್ತೆ. ಮೂರನೇ ಚಾಲೆಂಜ್ ಬಂದು ಡಾಪಮೈನ್ ಡಿಟಾಕ್ಸ್. ಡಾಪಮೈನ್ ಅಂದ್ರೆ ಬ್ರೈನ್ ನ ಹ್ಯಾಪಿ ಕೆಮಿಕಲ್. ಮೊಬೈಲ್ ಯೂಸ್ ಮಾಡೋದು, ಎಂಡ್ಲೆಸ್ ಸ್ಕ್ರೋಲಿಂಗ್ ಮಾಡೋದು, ಜಂಕ್ ಫುಡ್ ತಿನ್ನೋದು ಇವೆಲ್ಲ ಈಸಿ ಡಾಪಮೈನ್ಸ್. ಇದರಿಂದ ನಿಮ್ ಬ್ರೈನ್ ವೀಕ್ ಆಗುತ್ತೆ, ಫೋಕಸ್ ಕಡಿಮೆ ಆಗುತ್ತೆ. ಒಂದ್ ಸ್ಮಾಲ್ ವರ್ಕ್ ಕೂಡ ನಿಮ್ಗೆ ಹೆವಿ ಅಂತ ಫೀಲ್ ಆಗಕ್ ಸ್ಟಾರ್ಟ್ ಆಗುತ್ತೆ. ಸೊ ಇದರಿಂದ ಹೊರಗಡೆ ಬರ್ಬೇಕು ಅಂದ್ರೆ ನೀವು 30 ಡೇಸ್ ಡಾಪಮೈನ್ ಡಿಟಾಕ್ಸ್ ಚಾಲೆಂಜ್ ನ ಅಕ್ಸೆಪ್ಟ್ ಮಾಡ್ಬೇಕು. ಈ 30 ದಿನದಲ್ಲಿ ಈ ಟೆಂಪರರಿ ಹ್ಯಾಪಿನೆಸ್ ಕೊಡುವಂತಹ ಎಂಡ್ಲೆಸ್ ಸ್ಕ್ರೋಲಿಂಗ್ ಆಗ್ಲಿ, ಜಂಕ್ ಫುಡ್ ಆಗ್ಲಿ, ಅನ್ನೆಸೆಸರಿ ಚಾಟಿಂಗು, ವಿಡಿಯೋ ಗೇಮು ಇವನ್ನೆಲ್ಲ ಸ್ಟಾಪ್ ಮಾಡ್ಬೇಕು. ಸ್ಟಾರ್ಟಿಂಗ್ ಬೋರ್ ಆಗುತ್ತೆ, ಇವನ್ನೆಲ್ಲ ಬಿಡೋಕೆ ತುಂಬಾ ಹಿಂಸೆ ಅನ್ಸುತ್ತೆ. ಬಟ್ ಹೋಗ್ತಾ ಹೋಗ್ತಾ ಎಲ್ಲ ಸರಿ ಹೋಗುತ್ತೆ. ಫೋಕಸ್ ಜಾಸ್ತಿ ಆಗಕ್ ಸ್ಟಾರ್ಟ್ ಆಗುತ್ತೆ, ಕ್ರಿಯೇಟಿವಿಟಿ ಜಾಸ್ತಿ ಆಗುತ್ತೆ. ಆಕ್ಚುಲಿ ರಿಯಲ್ ಮೋಟಿವೇಶನ್ ಅಲ್ಲಿಂದಲೇ ಸ್ಟಾರ್ಟ್ ಆಗುತ್ತೆ. ಎನರ್ಜಿ ಜಾಸ್ತಿ ಆಗಕ್ ಸ್ಟಾರ್ಟ್ ಆಗುತ್ತೆ. ಅವಾಗ ಆಟೋಮೆಟಿಕ್ ಆಗಿ ನಿಮ್ ಲೈಫ್ ಕೂಡ ಚೇಂಜ್ ಆಗುತ್ತೆ, ಡೌಟೇ ಇಲ್ಲ. ನಾಲ್ಕನೇ ಚಾಲೆಂಜ್ ಬಂದು ವಾಕಿಂಗ್ ಅಂಡ್ ಮೆಡಿಟೇಷನ್. ಡೈಲಿ 20 ಮಿನಿಟ್ಸ್ ಟು 30 ಮಿನಿಟ್ಸ್ ವಾಕ್ ಮಾಡ್ಬೇಕು. ಯಾವುದೇ ತರದ ಫೋನ್ ಯೂಸ್ ಇಲ್ದೆ, ಮ್ಯೂಸಿಕ್ ಇಲ್ದೆ, ನಿಮ್ ಸರೌಂಡಿಂಗ್ ನ ನೋಡ್ಕೊಂಡು ಮತ್ತೆ ನಿಮ್ ಥಾಟ್ಸ್ ಮೇಲೆ ಫೋಕಸ್ ಮಾಡ್ಬೇಕು. ಇದರಿಂದ ನಿಮ್ ಮಾನಸಿಕ ಗೊಂದಲಗಳು ಕ್ಲಿಯರ್ ಆಗ್ತಾ ಬರುತ್ತೆ. ನಿಮ್ ಮೈಂಡ್ ಕೂಡ ಸ್ಲೋ ಆಗಿ ಶಾಂತವಾಗುತ್ತೆ. ನಿಮ್ ಸ್ಟ್ರೆಸ್ ಕಡಿಮೆ ಆಗುತ್ತೆ. ಲೈಫ್ ಅಲ್ಲಿ ಕ್ಲಾರಿಟಿ ಬರುತ್ತೆ. ಏನ್ ಮಾಡ್ಬೇಕು ಏನ್ ಮಾಡ್ಬಾರ್ದು ಅಂತ. ಅದ್ರ ಜೊತೆ ಮೆಡಿಟೇಷನ್ ಮಾಡಿದ್ರೆ ನಿಮ್ ಎನರ್ಜಿ ಇನ್ನೂ ಜಾಸ್ತಿ ಆಗುತ್ತೆ. ಫೋಕಸ್ ತುಂಬಾ ಸ್ಟ್ರಾಂಗ್ ಆಗುತ್ತೆ. ನಿಮ್ಮ ಡಿಸಿಷನ್ ಮೇಕಿಂಗ್ ಪವರ್ ಕೂಡ ಜಾಸ್ತಿ ಆಗುತ್ತೆ. ಇದನ್ನ 21 ದಿನ ಮಾಡಿ ನೀವೇ ಚೇಂಜಸ್ ನ ಫೀಲ್ ಮಾಡ್ತೀರಾ. 5ನೇ ಚಾಲೆಂಜ್ ಬಂದು 1 ಅವರ್ ರೂಲ್. ನೀವು ಡೈಲಿ 1 ಅವರ್ ನ ಐ ವ್ಯಾಲ್ಯೂ ಸ್ಕಿಲ್ ಕಲಿಯಕ್ಕೆ ಅಂತಾನೆ ಮೀಸಲಿಡ್ಬೇಕು. ಅದು ಕೋಡಿಂಗ್ ಆಗ್ಬೋದು ಅಥವಾ ಒಳ್ಳೆ ಸೇಲ್ಸ್ ಆಗ್ಬೋದು ಅಥವಾ ರೈಟಿಂಗ್, ಕ್ರಿಪ್ಟೋ ಕರೆನ್ಸಿ, ಸ್ಟಾಕ್ ಮಾರ್ಕೆಟ್ ಅಥವಾ ಹೊಸ ಲ್ಯಾಂಗ್ವೇಜಸ್ ನ ಕಲಿಯೋದಾಗಿರ್ಬೋದು. ಡೈಲಿ ಡಿಸಿಪ್ಲಿನ್ ಆಗಿ ಕನ್ಸಿಸ್ಟೆಂಟ್ ಆಗಿ ನೀವು ಕಲಿತಿದ್ರೆ ವಿತಿನ್ ಎ ಮಂತ್ ಅಲ್ಲಿ ನೀವು ಪ್ರೋಗ್ರೆಸ್ ನ ನೋಡ್ಬೋದು. ಈ 30 ದಿನ ಚಾಲೆಂಜ್ ನೀವೇನಾದ್ರೂ ಅಕ್ಸೆಪ್ಟ್ ಮಾಡಿದೀರಾ ಅಂದ್ರೆ ಬೇರೆಯವರು ಒಂದ್ ವರ್ಷದಲ್ಲಿ ಅಚೀವ್ ಮಾಡೋದನ್ನ ನೀವು ಒಂದೇ ಮಂತ್ ಅಲ್ಲಿ ಅಚೀವ್ ಮಾಡ್ಬೋದು. ನಿಮಗೆ ನಿಜವಾಗ್ಲೂ 2026ರಲ್ಲಿ ರಿಯಲ್ ಟ್ರಾನ್ಸ್ಫಾರ್ಮೇಶನ್ ಬೇಕು ಅಂದ್ರೆ ಇವತ್ತೇ ಈ ವಿಡಿಯೋದಲ್ಲಿ ತಿಳಿಸಿರೋ ಚಾಲೆಂಜಸ್ ನ ಅಕ್ಸೆಪ್ಟ್ ಮಾಡಿ ಡೈಲಿ ಕನ್ಸಿಸ್ಟೆಂಟ್ ಆಗಿ ಮಾಡಿ. ಚೇಂಜಸ್ ನಿಮ್ಗೆ ಗೊತ್ತಾಗುತ್ತೆ. ಸ್ಟಾರ್ಟ್ ಟುಡೇ, ನಾಟ್ ಟುಮಾರೋ ಆರ್ ನೆಕ್ಸ್ಟ್ ವೀಕ್. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ.